ಗರ್ಲ್ ಫ್ರೆಂಡ್ ರಿವೀಲ್ ಮಾಡಬೇಕಾ ಸಂಜಯ್? ಈ ಜನರೇಷನ್ ನನ್ನ ಬ್ಲಾಗ್ ನೋಡ್ತಾರೆ, ಇವರು ನನ್ನ ಬ್ಲಾಗ್ ನೋಡ್ತಾರೆ. ಗ್ಯಾಪ್ ಅಲ್ಲಿ ಇವರು ಸಿಕ್ಕಿದ್ರು. ನಾನು ನಿಮ್ಮ ಜೊತೆ ಮಾತಾಡೋ ಬ್ಲಾಗ್ ವಯನಾಡ್ ಹೊರಟಿದ್ದೀವಿ. ರಿವೀಲ್ ಆಗುತ್ತೆ ಫೆಬ್ ಅಂತ ಹೇಳಿದ್ದೆ. 3 ದಿನ ಇರಲ್ಲ ಬೆಂಗಳೂರಲ್ಲಿ. ತುಂಬಾ ಶಾಕಿಂಗ್ ಇನ್ಸಿಡೆಂಟ್ ಅದು. Okay, let's go. What is the farm? Hi, so welcome back to my new vlog, guys. ಪಾಪ ಅಣ್ಣ ಟೆನ್ಷನ್ ಆಗ್ಬಿಟ್ಟು ನಾನು ಜೋರಾಗಿ ಕೆಡ್ಸ್ಬಿಟ್ಟೆ ಅಂತ. ಗೈಸ್, ನಾನು TC ಇವತ್ತಿನ ಬ್ಲಾಗ್ನ ರೋಡಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ಸಿಮ್ ತೊಗೊಳಕ್ಕೆ ಬಂದಿದ್ದೀವಿ. ಫಸ್ಟು ರೋಡಿಗೆ ಬಂದ್ಬಿಟ್ಟಿದ್ದೀವಿ ಇವತ್ತು. ಆಮೇಲೆ ಅದಾದ್ಮೇಲೆ ಒಂದು ತುಂಬ ಎಮೋಷ್ನಲ್ ವಿಷಯಗಳನ್ನ ಶೇರ್ ಮಾಡಬೇಕಿತ್ತು. ಏನಾದ್ರು ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ, ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಈಗ. ಗೈಸ್, ಬ್ರೇಕ್ಫಾಸ್ಟು ಅಷ್ಟು ಟೈಮ್ ಎಷ್ಟು? 1 ಗಂಟೆನಾ? 2 ಗಂಟೆ ಟೈಮ್. 2 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಿರೋದು. ನನಗೆ ಗ್ಯಾಸ್ಟ್ರಿಕ್ ಬಂದು ಏನಾಗುತ್ತೋ ಗೊತ್ತಿಲ್ಲ. ಜೀವನ ಹಿಂಗಾಗ್ಬಿಟ್ಟಿದೆ. ಫಸ್ಟ್ ಟೈಮ್ ಊಟ ಮಾಡಬೇಕು. ನೋಡಿ, ಇಡ್ಲಿ ಜೊತೆ ವಡೆ ತಿಂತವನೆ. ಇಡ್ಲಿ ಜೊತೆ ವಡೆ ತಿಂತಿರೋ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬೀಪ್ ಹಾಕಿದ್ದೀನಿ, ಬೀಪ್. ಗೈಸಲ್ಲಿ ಲಂಚ್ ಮುಗಿಸಿ ಇಲ್ಲಿ ಸಿಮ್ ತೊಗೊಳಕ್ಕೆ ಬಂದಿದ್ದೀನಿ. ಇವಾಗ ಸಿಮ್ ತೊಗೊಂಡು ಹೋಗೋದೆ, ಫೋಟೋ ಹಿಡಿಯೋಕ್ಕೆ ಕೂರಿಸೋರಿಗೆ. ಗೈಸ್, 2 ಸಿಮ್ ತೊಗೊಂಡು ಈಗ ನಾನು ವಾಪಸ್ಸು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾಸ್ಕ್ ಮ್ಯಾನ್ ತಗೊಂಡು, ಮಾಸ್ಕ್ ಮ್ಯಾನಿಗೆ ಸೆಲೆಬ್ರಿಟಿ ಗಾಯ್ಸ್. ಎಷ್ಟು ಸೆಲ್ಫೀಸ್ ಗೊತ್ತಾ ಮಾಸ್ಕ್ ಮ್ಯಾನ್ ಜೊತೆ ಅವೆಲ್ಲ. ಓ ಅಣ್ಣ ಬಡ ಸ್ಟಾರ್ ಬಾಯ್. ಸೊ ಈಗ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಹೋಗ್ತಾ ಇದೀವಿ. ಟೈಮ್ ಆಗ್ಬಿಟ್ಟಿದೆ, ಅರ್ಧ ಗಂಟೆ ತೋರಿಸ್ತಾ ಇದೆ. ಮಗ, ನೀನು ಊಟ ಇಲ್ಲದೆ ನೀನು ಇದ್ರೂ ಒಂದು 1 ಅವರ್ ಕಂಟ್ರೋಲ್ ಮಾಡ್ಕೊ. ಮೀಟಿಂಗ್ ಮುಗಿಸಿದ್ಮೇಲೆ ಬಿರಿಯಾನಿ ಕೊಡಿಸ್ತೀನಿ, ವೆಜ್. ಸರಿ ಮಗ, ಆಯ್ತು. ನಿಂದಾಯ್ತಾ ಊಟ? ಆಯ್ತು. ತಿಂಡಿ ಬ್ರೇಕ್ಫಾಸ್ಟ್ ಲಂಚ್ ಆಗಿದ್ದು ಈಗ. ಬನ್ನಿ ಗೈಸ್, ಹೋಗೋಣ. ಗೈಸ್, ನನ್ನ ಮೀಟಿಂಗ್ ಮುಗಿಸಿ ಕ್ರೇಜಿ ಟ್ರಾಫಿಕ್ ಬರೋ ಅಷ್ಟರಲ್ಲಿ ಕತ್ಲಾಗೋಯ್ತು. ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ನಮ್ಮ ಅಕ್ಕದು ಬೈಕ್ ಎತ್ಕೊಂಡು ಹೊರಟಿದ್ದೀವಿ. ಎಲ್ಲಿ ಅಂದರೆ ಇನ್ನೊಂದು ಮೀಟಿಂಗ್ ಇದೆ ಇವತ್ತು. ಬನ್ನಿ. ಇಲ್ಲಿ ನೋಡಿ, ಈ ಜನರೇಷನ್ ನನ್ನ ಬ್ಲಾಗ್ ನೋಡ್ತಾರೆ, ಇವರು ನನ್ನ ಬ್ಲಾಗ್ ನೋಡ್ತಾರೆ. ಇಟ್ ಇಸ್ ಸೋ ಗ್ರೇಟ್. ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಗೈಸ್, ಇವ್ರು ನಂತರ ಮಾತಾಡಿ ಬ್ಲಾಗ್ ಎಲ್ಲ ಮಾಡ್ತಾರಂತೆ. ಗೈಸ್, ಕಾಫಿಗೆ ಬಂದಿದ್ದೀವಿ. ನಮ್ಮ ಮೀಟಿಂಗ್ ಮುಗೀತು, ಗ್ಯಾಪಲ್ಲಿ ಇವರು ಸಿಕ್ಕಿದ್ರು. ಹಂಗೆ ಹಾಯ್ ಹೇಳ್ತಾ ಗ್ಯಾಪಲ್ಲಿ ಅಂತಲ್ಲ, ಇಟ್ ವಾಸ್ ಪ್ಲಾನ್. ಒಂದು ಕಡೆ ಕೆಲಸ ಆಯಿತು, ಹಂಗೆ ಸಿಕ್ಕಿದ್ದೀವಿ. ಕಾಫಿ ಕುಡಿಯೋಣ ಅಂತ ಹಂಗೆ ಏನಾದ್ರು ಊಟ ಆರ್ಡರ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಬಾಯ್. ಹೆಲ್ಮೆಟ್ ಹಾಕ್ರಿ ರೇ. ನಂಬರ್ ನೋಡಿ. ನಮ್ಮ CC ಗಾಡಿ ನಿಂತೋಗ್ಬಿಟ್ಟಿತ್ತು ಅಂತ ಇಲ್ಲೇ ನಿಲ್ಲಿಸಿ ಹೋಗ್ಬಿಟ್ಟವನೆ. ಈಗ ಅದನ್ನ ಟೋ ಮಾಡ್ಬೇಕು ನಾನು. ನೋಡಿ ಹೆಂಗ್ ನಿಂತಿದೆ ಗಾಡಿ. ಇಲ್ಲಿ ದಿಕ್ಕಾಪಾಲಾಗಿ ನಿಂತಿದೆ. ನಾನು ನಮ್ಮ ಅಕ್ಕನ ಗಾಡಿ ತಗೊಂಡು ಈಗ ಹಿಂದೆ ಗಾಡಿನ ತಳ್ಳಬೇಕು ಅವ್ನ ಗಾಡಿನ. ಎಷ್ಟು ಧೂಳಾಗಿದೆ ನೋಡಿ ಗಾಡಿ. ಪಾಪ ಎಷ್ಟು ಧೂಳಿದೆ ಅಂದ್ರೆ ಅಲ್ಲ ಶಾ, ಎಷ್ಟು ದೂರ ಉಸಿರಾಡ್ತಾ ಇದೀವಿ ನಾವಲ್ಲ. ನೋಡಿ ಎಷ್ಟು ಧೂಳಿದೆ. ಚಪ್ಪಲಿ ಬಿಚ್ಚಾಯ್ತು ಮುಂದೆ. ಗೈಸ್, ಇವನು ಗಾಡಿನ ಕೀ ಮಾಡ್ಬಿಟ್ಟಿದ್ದಾನೆ. ಆಮೇಲೆ ಬಂದು ಎತ್ಕೊಂಡು ಹೋಗ್ಬೇಕು ಮತ್ತೆ. ಬನ್ನಿ ಹೋಗೋಣ. ಗೈಸ್, ಈಗ ನಾನು ವಾಪಸ್ ಮನೆಗೆ ಬಂದೆ. ನಮ್ಮ ಅಮ್ಮ ಅಲ್ಲಿ ಚಪಾತಿ ಮಾಡ್ತಿದ್ದಾರೆ. ನಾನು ಜಿಮ್ಗೆ ಹೋಗಿಲ್ಲ, ಅದಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ. 9:30 ಆಗಿದೆ. ಮಿಸ್ ಮಾಡಿದ್ರೆ ಮಿಸ್ ಆಗಿಬಿಡುತ್ತೆ ಅಂತೇಳಿ ಓಡ್ತಾ ಇದ್ದೀನಿ ಜಿಮ್ಗೆ. ಕಾರ್ಕಿ ಇಲ್ಲೇ ಇದೆಯಲ್ಲ ಚಿನ್ನ? ಇಲ್ಲ ಅಂತ್ಯ. ಸರಿ ಆಯ್ತು, ಬಾಯ್. ನಾಳೆ ಸಿಗೋಣ. ಹೊರಟಾ? ಬಾಯ್. ಟೇಕ್ ಕೇರ್. ನನ್ನನ್ನೇ ನೆನೆಸ್ಕೊಂಡು ಜೀವನ ಪೂರ್ತಿ ಮದುವೆನೇ ಆಗಲ್ಲ ಅಂತ ಡಿಸೈಡ್ ಮಾಡಿಕೊಂಡು ವರ್ಲ್ಡ್ ವೈಡ್ ಹುಡುಗಿರಿದ್ದಾರೆ. ನನಗೆ ಫೋನ್ ಮಾಡ್ತಾನೆ, ನಾನು ಮದುವೆನೇ ಆಗಲ್ಲ, ನಾನು ನಿಮ್ಮ ನೆನೆಸ್ಕೊಂಡೇ ಇರ್ತೀನಿ ಅಂತ ಹುಡುಗಿರು ನನಗೆ ಇದ್ದಾರೆ. ಸುಳ್ಳು ಹೇಳ್ಕೊಡ್ದು, ಇದು ನಿಜ ಫ್ಯಾಕ್ಟ್. ಇದು ವರ್ಲ್ಡ್ ವೈಡ್ ಇದ್ದಾರೆ. ಗುಡ್ ನೈಟ್. ಯಾವ್ದ್ರಲ್ಲಿ ಹೋಗ್ತೀಯಾ? ಜಿಮ್ಗೆ ಹೋಗ್ಬೇಕು. ಜಿಮ್ ಬ್ಯಾಗ್ ಮಾಡ್ಬಿಟ್ಟೆ ಗಾಯ್ಸ್. ನಡ್ಕೊಂಬಂದ್ರೆ ಜಿಮ್ಗೆ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಕಾರ್ ಎತ್ಕೊಂಡು ಬಂದ್ಬಿಟ್ಟೆ. ಜಿಮ್ ಮುಗಿಸಿ ಮನೆ ವಾಪಸ್ ಹೋಗೋಣ. ಜಿಮ್ಮಿಗೆ ಬಂದರೆ ಇವನು ಇಲ್ಲೇ ಅದನ್ನು ನೋಡಿ. ಜಿಮ್ಗೆ ಬಂದು ಫೋನಲ್ಲಿ ಮಾತಾಡ್ತಾವನು. ನಾನು ಜಿಮ್ ಮುಗಿಸಿ ಮನೆಗೆ ವಾಪಸ್ ಬಂದು ಸ್ನಾನ ಮಾಡಿ ಮತ್ತೆ ಸೇಮ್ ಟಿ ಶರ್ಟ್ ಹಾಕ್ಕೊಂಡ್ಬಿಟ್ಟೆ. ನಮ್ಮ ತುಂಬ ಕಾರ್ ಎತ್ಕೊಂಡೆಲ್ಲ ಹೋಗ್ತಾ ಇದ್ದಾನೆ. ಈಗ ಅದಕ್ಕೆ ಕಾರ್ ಕಿ ಕೇಳ್ದ ಅಂತ ಕೊಡೋಕ್ಕೆ ಬಂದಿದ್ದೀನಿ ಆಚೆ. ನೋಡಿ ರಾಣಿ, ನಾನು ಗ್ರಿಲ್ ತರಿಸಿದ್ದೀನಿ ಅಂತ ನಿಂತ್ಕೊಂಡಿದ್ದಾಳೆ.
ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡ್ತಾವಳು ಇಲ್ಲಿ ಇವಳು. ತುಂಬ ನನಗೆ ಗ್ರಿಲ್ ತಂದು ಕೊಟ್ಟಿದ್ದಾನೆ. ನಂಗೆ ಸಖತ್ ಸುಸ್ತಾಗ್ಬಿಡಿದೆ ಇವತ್ತು. ಸಖತ್ ಟ್ರಾವೆಲ್ಲು, ಸ್ಟ್ರೆಸ್ಸು, ಮೆಂಟಲಿ ಸಖತ್ ಸ್ಟ್ರೆಸ್ ಇತ್ತು ಇವತ್ತು. ತುಂಬ ಮೀಟಿಂಗ್ಸು ಒಂದಾದ್ಮೇಲೆ ಒಂದು ಅದೆಲ್ಲ ಇತ್ತಲ್ಲ, ಮುಗಿಸೋಷ್ಟರಲ್ಲಿ ಸಾಕಾಯಿತು. ಆ್ಯಂಡ್ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗ್ತಿಲ್ಲ ಇತ್ತೀಚೆಗೆ. ತುಂಬ ದಿನ ಆಗಿತ್ತು ನಾನು ನಾರ್ಮಲ್ ವ್ಲಾಗ್ ಮಾಡಿ. ನಾನು ನಿಮ್ಮ ಜೊತೆ ಮಾತಾಡೋ ವ್ಲಾಗ್. ಬನ್ನಿ ಈಗ ಡಿನ್ನರ್ ಹಾಕ್ಕೊಂಡು ಬರೋಣ. ನೋಡಿ ಎಷ್ಟು ಎಕ್ಸೈಟೆಡಾಗಿ ಕೊಡ್ತಾವಳೆ ಗ್ರಿಲ್ ಹಾಕ್ತಾನೆ ಅಂತ. ಗೈಸ್ ಫೈನಲಿ ನನ್ನ ಈ ಫೋನ್ದು ಫುಟೇಜ್ನ ಎಲ್ಲ ಸ್ಟೋರೇಜ್ನ ಈ ಫೋನ್ಗೆ ಹಾಕ್ತಾಯಿದ್ದೀನಿ. ಸೊ ದಟ್ ಈ ಫೋನ್ನ ನಾನು ಹೋಗಿ ಆ್ಯಪಲ್ ಸ್ಟೋರಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡೋಕ್ಕೆ. ಟೈಮ್ ಫಾರ್ ಡಿನ್ನರ್ ಗೈಸ್. ನನ್ನ ಡಯಟಲ್ಲಿರೋ ಪ್ರೋಟೀನು, ಚಿಕನ್ನು, ಸ್ವಲ್ಪ ರೈಸು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಗೋದು ಇವತ್ತು. ಜಿಮ್ ಮುಗಿಸಿ ವಾಪಸ್ ಮನೆಗೆ ಬಂದಮೇಲೆ ಊಟ ಮಾಡಿ ಮಲ್ಕೊಂಬಿಟ್ಟೆ. ಸೊ ನಂಗೆ ಯಾಕೋ ಇವತ್ತು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ಬೇಕಿತ್ತು, ಬಟ್ ತಲೆ ಸುತ್ತಾಕ್ಸ್ ಥರ ಫೀಲ್ ಆಗೋಯ್ತು. ಅದಕ್ಕೆ ಫುಲ್ಲು ಇಲ್ಲಿದ್ದೀನಿ. ಸೊ ಅದು ಬಿಟ್ಟರೆ ವಾಂಟೆಡ್ ಟು ಟಾಕ್ ಅಬೌಟ್ ನಾವು ನಾಳಿದ್ದು ವಯನಾಡ್ ಹೊರಟಿದ್ದೀವಿ. ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಹುಡುಗಿ ಫ್ಯಾಮಿಲಿ ಎಲ್ಲ. ಅಲ್ಲಿ ನಾನು ಮತ್ತೆ ವ್ಲಾಗಲ್ಲಿ ಅವ್ರನ್ನ ಅವ್ರ ಫ್ಯಾಮಿಲಿನ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಆ್ಯಸ್ ಐ ಟೋಲ್ಡ್ ಯು ಫೆಬ್ ಅಂತ ಹೇಳಿದ್ದೆ, ಬಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಇನ್ನು ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಆ್ಯಂಡ್ ಆಲ್ ದ ಟೂ ಫ್ಯಾಮಿಲೀಸ್ ನೀಡ್ ಟು ಟಾಕ್, ವಿ ನೀಡ್ ಟು ಸಿಟ್ ಆ್ಯಂಡ್ ಟಾಕ್ ಅಬೌಟ್ ಮ್ಯಾರೇಜ್, ಅದು ಇದು ಎಲ್ಲ. ಸೊ ಸುಮ್ಮನೆ ನಾನು ಹಾಗೆ ರಿವೀಲ್ ಮಾಡಿ ಫೇಸ್ನ ಓಡಾಡಿಕೊಂಡು ಇರೋಕ್ಕಾಗಲ್ಲ. there's a lot of things I need to think of about their family thing and ಅವರ ಪರ್ಸ್ನಲ್ ಟೈಮ್ ಆ್ಯಂಡ್ ಆಲ್ ದ್ಯಾಟ್. ಅದು ಬಿಟ್ಟರೆ ನನ್ನ ಗರ್ಲ್ ಫ್ರೆಂಡ್ ಬರ್ಡೇ ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಎಲ್ಲರೂ ಆಚೆ ಹೋದರೆ ನಾನು ಯಾಕೆ ವ್ಲಾಗ್ ಮಾಡ್ತೀನಿ ಅಂದರೆ ದಟ್ ಈಸ್ ವಾಟ್ ಐ ವಾಂಟ್ ಟು ಬಿ ಲೈಕ್. ನನ್ನ ಟ್ರಾನ್ಸ್ಪರೆಂಟ್ ಆಗಿ, ದಟ್ ಈಸ್ ಐ ಡೋಂಟ್ ವಾಂಟ್ ಟು ಕೀಪ್ ಇಟ್ ಹಿಡನ್. ಬಟ್ ದ ಫೇಸ್ ಆ್ಯಂಡ್ ದ ಪರ್ಸನ್ ನೀಡ್ ಟು ಬಿ ಹಿಡನ್ ಬಿಕಾಸ್ ಐ ಬಿಲೀವ್ ಐ ನೀಡ್ ಟು ಕೀಪ್ ಇಟ್ ಸೇಫ್ ಅಂಟಿಲ್ ಇಟ್ಸ್ ಪರ್ಮನೆಂಟ್. ಒಂದು ಹಂತಕ್ಕೆ ಬರೋವರೆಗೂ ಅದನ್ನು ಪಬ್ಲಿಕ್ ಮಾಡ್ಕೊಂಡು ಓಡಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಗೆಸ್ ನೀವು ಸ್ಯಾಮ್ ಫ್ಯಾಮ್ ಅದನ್ನು ರೆಸ್ಪೆಕ್ಟ್ ಮಾಡ್ತೀರಾ. ಯು ಹ್ಯಾವ್ ಆಲ್ವೇಸ್ ಸೀನ್ ಮೈ ಡಿಸಿಷನ್ಸ್, ಐ ಹ್ಯಾವ್ ಆಲ್ವೇಸ್ ರೆಸ್ಪೆಕ್ಟೆಡ್ ಮೈ ಡಿಸಿಷನ್ಸ್ ಆ್ಯಂಡ್ ಬೀನ್ ದೇರ್ ವಿತ್ ಮೀ. ಸೊ ಇದೊಂದು ಡಿಸಿಷನ್ನು ರಿವೀಲ್ ಆಗುತ್ತೆ ಆದಷ್ಟು ಬೇಗ. ಆ್ಯಂಡ್ ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಜೊತೆಗಿರ್ತೀವಿ, ಕಾಂಟೆಂಟ್ಸ್ ಬರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಪರ್ಸ್ನಲ್ ಲೈಫಲ್ಲಿ ತುಂಬ ವಿಷಯಗಳು ಸಾರ್ಟ್ ಆಗೋದಿರುತ್ತೆ, ಮಾತುಕತೆ ಇರುತ್ತೆ, ವಿಷಯಗಳು ಡಿಸ್ಕಸ್ ಮಾಡೋದಿರುತ್ತೆ. ಅದೆಲ್ಲ ಆಗೋವರೆಗೂ ನಾನು ಕಂಪ್ಲೀಟಾಗಿ ನನ್ನ ಜೊತೆ ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮ್ಲಿಗೆಲ್ಲ ಗರ್ಲ್ ಫ್ರೆಂಡ್ ಅಂತ ಗೊತ್ತು ಆ್ಯಂಡ್ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಗೊತ್ತು. ಬಟ್ ಅದನ್ನು ನಾನು ಪಬ್ಲಿಕ್ ಮಾಡಿ ಇವ್ರು ನನ್ನ ಗರ್ಲ್ ಫ್ರೆಂಡು ಅಂತ ಹೇಳೋಕ್ಕೆ ಮುಂಚೆ ದರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಹ್ಯಾಂಡಲ್ಡ್, ದರ್ ಲಾಟ್ ಆಫ್ ಥಿಂಗ್ಸ್ ಟು ತುಂಬ ವಿಷಯಗಳು ಇನ್ನು ಮಾತುಕತೆ ನಡೆಯೋದಿರುತ್ತೆ. ಸೊ ಅದೆಲ್ಲ ಎರಡು ಫ್ಯಾಮಿಲೀಸ್ ಕೂತ್ಕೊಂಡು ಮಾತಾಡೋದಿರುತ್ತೆ. ಸೊ ಅವರು ನನಗೆ ಓಕೆ ಅಂತ ಹೇಳೋವರೆಗೂ ನಾನು ಅದನ್ನು ಆ ಡಿಸಿಷನ್ ತೊಗೊಳಕ್ಕಾಗಲ್ಲ, ಬಿಕಾಸ್ ನಾನು ಅಷ್ಟು ಡೌನ್ ಅಲ್ಲ. ಎರಡು ಫ್ಯಾಮಿಲಿಗಳು ಕೂತ್ಕೊಂಡು ಮಾತಾಡಿ ಕನ್ಫರ್ಮ್ಡ್ ಅಪ್ಪ, ಓಕೆ ಗೋ ಹೆಡ್, ಈ ದಿನ ಮ್ಯಾರೇಜು ಹಂಗೆ ಏನೇನೋ ಇರುತ್ತಲ್ಲ, ಓಕೆ ನಿನ್ನ ವ್ಲಾಗಲ್ಲಿ ಹಾಕ್ಬೋದು ಅಂತ ಅವ್ರ ಅಪ್ರೂವಲು, ನನ್ನ ಅವ್ರ ಫ್ಯಾಮಿಲಿ ಅಪ್ರೂವಲ್ ಕೊಡೋವರೆಗೂ ನಾನು ಅದನ್ನು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಓನ್ಲಿ ರೀಸನ್. ಅದು ಬಿಟ್ಟರೆ ನನಗೇನು ಅವ್ರನ್ನ ಮುಚ್ಚಿಟ್ಕೊಂಡು ಇಲ್ಲ ಅಂದರೆ ಆ ಥರ ಅವ್ರನ್ನ ತೋರಿಸಲೇಬಾರ್ದು ಅನ್ನೋ ಥರ ಇದ್ರೆ ನಾನು ವ್ಲಾಗೇ ಮಾಡ್ತಾ ಇರಲಿಲ್ಲ. ಐ ಆಮ್ ಡೂಯಿಂಗ್ ವ್ಲಾಗ್ ಬಿಕಾಸ್ ದಿಸ್ ಈಸ್ ವಾಟ್ ಮೈ ಜರ್ನಿ ಇಸ್. ನನ್ನ ಲೈಫಲ್ಲಿ ಈಗ ಇದನ್ನು ನಡೀತಾ ಇದೆ, ನನ್ನ ಲೈಫಲ್ಲಿ ಈ ಫೇಸ್ ನಡೀತಾ ಇದೆ. ನಾನು 10 ವರ್ಷ ಆದಮೇಲೆ ಈ ಟೈಮಲ್ಲಿ ನಾನು ಇದನ್ನು ನಾಟಕ ಮಾಡಿದೆ ಅನ್ನೋ ಥರ ಇರಬಾರ್ದು. ಈ ಟೈಮಲ್ಲಿ ನಂದು ಈ ಲವ್ ಫೇಸ್ ನಡೀತಿತ್ತು, ಈ ಟೈಮಲ್ಲಿ ನಾನು ಈ ಸೆಲೆಬ್ರೇಷನ್ಸ್ನೆಲ್ಲ ಮಾಡಿದ್ದೆ ಅನ್ನೋದಕ್ಕೆ ನಾನು ಆನೆಸ್ಟಾಗಿ ವ್ಲಾಗ್ ಮಾಡ್ತಾ ಇರೋದು. ಫೇಸ್ನ ಬ್ಲರ್ ಮಾಡಿದ್ರು ಆನೆಸ್ಟಾಗಿ ವ್ಲಾಗ್ ಮಾಡ್ತಾ ಇರೋದು. ಜನ ಹೇಳ್ಬೋದು ನೀನು ತೋರ್ಸೋಕೆ ಇಷ್ಟ ಇಲ್ಲ ಅಂದರೆ ಮತ್ತೆ ಯಾಕೆ ವ್ಲಾಗ್ ಮಾಡ್ತಿದ್ಯಾ ಅಂತ. ನಾನು ಮಾಡಿದ್ರೆ 10 ವರ್ಷ ಆದಮೇಲೆ ನಾನು ಅವ್ರು ಕೂತ್ಕೊಂಡು ನೋಡಿದಾಗ ಓಕೆ ಇದೆಲ್ಲ ನಾವು ಸೆಲೆಬ್ರೇಷನ್ ಮಾಡಿದ್ವಿ, ಆಗ ನಾವು ಫೇಸ್ ತೋರಿಸೋ ಥರ ಇರಲಿಲ್ಲ, ಇನ್ನೂ ತುಂಬ ವಿಷಯಗಳು ನಡೀತಿತ್ತು, ತುಂಬ ಕಾಂಪ್ಲಿಕೇಶನ್ಸ್ ನಡೀತಾ ಇತ್ತು ಅಂತೆಲ್ಲ ನಾನು ಜ್ಞಾಪಿಸ್ಕೋಬೇಕು, ನೆನಪಿರಲಿ ಅನ್ನೋದಕ್ಕೆ ಒಂದು ರೀಸನ್ಗೆ. ಅದು ಬಿಟ್ಟರೆ ದಿಸ್ ಈಸ್ ಹೌ ಮೈ ಜರ್ನಿ ಇಸ್. ನನ್ನ ಲೈಫಲ್ಲಿ ನಾನು ಏನು ನಡೆದಿದೆ ಅದೆಲ್ಲ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಮೈ ಲೈಫ್ ಇಸ್ ಗೋಯಿಂಗ್ ಅಟ್ ದಿಸ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಐ ವಾಂಟ್ ಟು ಕೀಪ್ ಇಟ್ ರಿಯಲ್. ಅದು ಬಿಟ್ಟರೆ ಅವರ ಫೇಸ್ನ ರಿವೀಲ್ ಮಾಡೋದು ಆದಷ್ಟು ಬೇಗ ಆಗುತ್ತೆ. ಅದು ಫ್ಯಾಮಿಲೀಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದೆ. ಸೊ ಒಂದು ಮದುವೆ ಡೇಟು, ಎಂಗೇಜ್ಮೆಂಟ್ ಡೇಟು, ಮದುವೆಗೆ ನಾನು ರೆಡಿನಾ, ಅದೇ ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ಹ್ಯಾವ್ ಟು ಫೇಸ್. ನನ್ನ ಏಜಲ್ಲಿ ಇರೋರು ಗೊತ್ತಾಗುತ್ತೆ, 26-27 ಇರೋರಿಗೆ ಗೊತ್ತಾಗುತ್ತೆ ಈ ಟೆನ್ಷನ್ ಹೇಗಿರುತ್ತೆ ಅಂತ. ಸೊ ಐಮ್ ಗೋಯಿಂಗ್ ಥ್ರೂ ದ್ಯಾಟ್ ಆ್ಯಂಡ್ ಐ ಗೆಸ್ ಸ್ಯಾಮ್ ಫ್ಯಾಮ್ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ಮೈ ಚಾಯ್ಸಸ್ ಆ್ಯಂಡ್ ದ ಸ್ಟೆಪ್ಸ್ ಐ ಟೇಕ್. ಸೊ ದಟ್ ಈಸ್ ವೈ ಐ ಲವ್ ಸ್ಯಾಮ್ ಫ್ಯಾಮ್. ಯಾ, ಸೊ ಆದಷ್ಟು ಬೇಗ ರಿವೀಲ್ ಮಾಡೋಣ. ಅದು ಬಿಟ್ಟರೆ ಮತ್ತೆ ವಯನಾಡಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಒಂದು ಫ್ಯಾಮಿಲಿ ಹೋಗಿದ್ದೀವಿ, ಅವ್ರ ಫ್ಯಾಮಿಲಿ ವಯನಾಡಿಗೆ ನಮ್ಮ ಜೊತೆ ಬಂದಿಲ್ಲ. ಸೊ ಅದಕ್ಕೆ ಥಾಟ್ ಓಕೆ ಒಂದು ಬ್ರೇಕ್ ಥರ ಇರುತ್ತೆ ಆ್ಯಂಡ್ ಆಲ್ಸೋ ಒಂದು ಮಾತುಕತೆ ಎಲ್ಲ ಇರುತ್ತೆ, ಮಜಾ ಇರುತ್ತೆ ಅಂತ ವಿ ಆರ್ ಗೋಯಿಂಗ್ ಟು ವಯನಾಡ್. ಮಜಾ ಇರುತ್ತೆ. ಡೇಟು ವಯನಾಡ್ಗೆ ಹೋಗ್ತಿರೋದು ಯಾವತ್ತು ಅಂತ ಹೇಳಲ್ಲ, ಬಟ್ ಯಾವ ವಿ ಆರ್ ಗೋಯಿಂಗ್. ನಮ್ಮ ಜೊತೆ ನಮ್ಮ ಸಿಸಿನೂ ಬರ್ತಾ ಇದ್ದಾನೆ, ನಮ್ಮ ತುಂಬ ನಮ್ಮ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಗರ್ಲ್ ಫ್ರೆಂಡ್ ರಿವೀಲ್ ಮಾಡಬೇಕಾ ಸಂಜಯ್? ಯಾರನ್ನ? ನಿಮ್ ಗರ್ಲ್ ಫ್ರೆಂಡ್ ಅಲ್ಲ ಕಣೋ, ಗರ್ಲ್ ಫ್ರೆಂಡ್. ನಿಮ್ ಗರ್ಲ್ ಫ್ರೆಂಡ್ ಊರಿಗೆ ಗೊತ್ತು ಯಾರು ಅಂತ. ಬೇಡ ಅನ್ಸುತ್ತೆ, ಇಡೀ ಕರ್ನಾಟಕ ಗೊತ್ತು. ಬೇಡ ಅಲ್ಲ
ಅಲ್ಲ ನಿಮ್ಮವ್ರದ್ದು ಬೇಡ ಅಂತ. ಬೇಡವಾ? ಬೇಡ. ನೋಡಿ ನಮ್ಮ ಸಿನೂ ಬೇಡ ಅಂತ ಹೇಳ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಮ್ಮ ಅಕ್ಕ ಇಲ್ಲ ಮನೇಲಿ. ನಮ್ಮ ಅಕ್ಕ ನೋಡಿ 1 ವಾರ ಆಯಿತು ನಾನು ಕಾಣಿಸ್ಕೋತಾನೆ ಇಲ್ಲ ನಮ್ಮ ಅಕ್ಕ. ಇನ್ನು ಅವಳು ಬ್ಲಾಗಲ್ಲಿಂದ ತೋರ್ಸೋಣ ಹೇಳಿ. ಬನ್ನಿ ನಮ್ಮ ಅಮ್ಮ ಕೇಳೋಣ. ರಿಯಾನ ಬಾನು, ಗರ್ಲ್ ಫ್ರೆಂಡ್ ರಿವೀಲ್ ಮಾಡಬೇಕಾ? ಬೇಡ, ಇನ್ನೂ ನಾಳೆ ನಾಳಿದ್ದು ಹೋಗ್ತಿರಲ್ಲ, ನಮ್ಮ ಸ್ವಲ್ಪ ಕೆಲಸ ಐತಲ್ಲ ಅಲ್ಲೇ ಎಲ್ಲ ಮಾತಾಡ್ಕೊಂಡು ಮಾಡೋಣ. ಇನ್ನೂ ಮಾತುಕತೆ ಏನಾಗಿಲ್ಲ ರಿವೀಲ್ ಮಾಡೋಕ್ಕಿರು. ಇದೆ ನಾನು ಹೇಳಿದ್ದು. ಸೊ ರಿವೀಲ್ ಮಾಡಿಬಿಡ್ಬೋದು, ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ. ಬಟ್ ಇಂಟರ್ನಲ್ಲಿ ಫ್ಯಾಮಿಲಿ ವಿಷಯಗಳೆಲ್ಲ ಇರ್ತಾವಲ್ಲ, ಅದೊಂದು ರೀಸನ್ಗೋಸ್ಕರ ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಪೆಕ್ಟ್ ದ ಚಾಯ್ಸ್. ಬನ್ನಿ ಗಾಯ್ಸ್, ಈಗ ಇವತ್ತಿನ ವ್ಲಾಗಲ್ಲಿ ನೀವು ಬರೀ ನನ್ನ ಕೆಲಸ ಸ್ಟ್ರೆಸ್ ನೋಡಿದ್ರಿ. ಬಿಕಾಸ್ ನಾನು 3 ದಿನ ಇರಲ್ಲ ಬೆಂಗಳೂರಲ್ಲಿ, ಅದರಿಂದ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕಿತ್ತು. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕಡೆ ಹೋಗಿದ್ದೆ. ಎಲ್ಲಿಗೆ ಅಂದರೆ, ನನ್ನ ಫ್ರೆಂಡ್ ಅವರ ಅಪ್ಪ ಈ ಪಾಸ್ಟ್ ಅವೇ, ಅವ್ರು ತಿರೋದ್ರು. ಸೊ ಈಸ್ ಅ ವೆರಿ ಓಲ್ಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಅದನ್ನು ನೋಡಿದಾಗ ನನಗೇ ತುಂಬ ಶಾಕಿಂಗ್ ಇನ್ಸಿಡೆಂಟ್ ಅದು. ಅವರಪ್ಪ ತುಂಬ ಚೆನ್ನಾಗಿದ್ದರು. ಬೆಳಗ್ಗೆ ಎದ್ದು ಮಾತಾಡಿ, ಅಂದರೆ ರಾತ್ರಿ ಶಿವಮೊಗ್ಗಗೆಲ್ಲ ಟ್ರಿಪ್ಗೆ ಹೋಗಿದ್ದಾರಂತೆ ಫ್ರೆಂಡ್ಸ್ ಜೊತೆಗೆ. ಸೊ ಫೋನಲ್ಲಿ ಮಾತಾಡಿದ್ದಾರೆ ಎಲ್ಲರ ಹತ್ರ. ಅದಾದಮೇಲೆ ಟ್ರಿಪ್ಪಲ್ಲೇ ಹಿ ಹ್ಯಾಸ್ ಪಾಸ್ಟ್ ಅವೇ. ಸೊ ನನ್ನ ಫ್ರೆಂಡು ನನಗೆ ಒಂದು ಮಾತು ಹೇಳ್ದಾನೆ, ಅಂದರೆ ಯಾರು ಅಪ್ಪ ತಿರೋದ್ರು ಅವ್ರನ್ನು ನಾನು ಹೇಗಿದೆ ಆರಾಮ, ಡೋಂಟ್ ವರಿ, ನಾನು ಸಮಾಧಾನ ಮಾಡಬೇಕಿತ್ತು. ಆ ಟೈಮಲ್ಲಿ ನಂಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಬಟ್ ಸ್ಟಿಲ್ ಐ ಸ್ಟುಡ್ ವಿತ್ ಹಿಮ್. ಆ ಟೈಮಲ್ಲಿ ಈ ಟೋಲ್ಡ್, ಮಗ ನಾನು ನೆನ್ನೆ ಮಾತಾಡಿದೆ, ಅದೇ ಲಾಸ್ಟ್ ಕಾಲ್ ಕಣೋ, ಇನ್ಮೇಲೆ ಅವ್ರ ಹತ್ರ ಮಾತಾಡೋಕ್ಕೆ ಆಗಲ್ಲ, ನೋಡಿ ಇಲ್ಲೇ ಮಲಗಿದ್ದಾರೆ ಅಂತೆಲ್ಲ ಅಂದಾಗ ನನಗೆ ಹಿಟ್ಟಾಗೋಯ್ತು. ಶೆಟ್ ಕರೆಕ್ಟ್ ಅಲ್ಲ, ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಒಂದ್ಸರಿ ಜೀವ ಹೋದರೆ ಹೋಯ್ತು, ಮತ್ತೆ ನೀವು ಕಾಲಲ್ಲಿ ಮಾತಾಡೋಕ್ಕಾಗಲ್ಲ, ಮತ್ತೆ ಮುಂದೆ ಮಾತಾಡೋಕ್ಕಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಸಾರ್ಟ್ ಮಾಡ್ಕೊಳಕ್ಕಾಗಲ್ಲ, ಏನೂ ಆಗಲ್ಲ ಅಷ್ಟೇ. ಸೊ ಅದೊಂದು ನನ್ನ ತಲೆಗೆ ಬಂದಾಗ ಒಂಥರ ಅನಿಸ್ತು, ಓಕೆ ಐ ನೀಡ್ ಟು ಟೆಲ್ ಮೈ ಆಡಿಯನ್ಸ್ ದಟ್ ವೆನ್ ಯು ಹ್ಯಾವ್ ಯುವರ್ ಪೇರೆಂಟ್ಸ್, ವೆನ್ ಯು ಹ್ಯಾವ್ someone you love, spend time with them, talk to them, don't fight, live a good memorable life, and ನಿಮ್ಮ ಕಡೆಯಿಂದ ಬೆಸ್ಟ್ ಕೊಡಿ, so that you don't regret when they leave you behind or when they are not with you anymore. So try your best to spend time with them and give your best for them ಅಂತ ಹೇಳ್ಬೋದು ಅಷ್ಟೇ. ಸೊ ಅದೊಂದು ನಾನು ಮಾತಾಡಬೇಕಿತ್ತು. ಬಿಕಾಸ್ ನಾನು ನನ್ನ ಫ್ರೆಂಡ್ ಕ್ಲೋಸ್ ಅಂದರೆ ತುಂಬ ಅವಾಗ ಮಾತಾಡ್ತಿದ್ದಿದ್ದು ಫ್ರೆಂಡ್, ಅವ್ರ ಅಪ್ಪನೆಲ್ಲ ಮಾತಾಡಿದ್ದೀನಿ, ತುಂಬ ಕ್ಲೋಸ್ ಇದ್ದರು ಅವರು. ಸೊ ವೆನ್ ಹೀ ಪಾಸ್ಡ್ ಅವೇ, ದಟ್ ಈಸ್ ವೆನ್ ಹಿಟ್ ಮಿ ವೆರಿ ಹಾರ್ಡ್. ಶಿಟ್, ಹಿಂಗಾಗುತ್ತೆ, ಓಕೆ ಇದೆಲ್ಲ ಆಗುತ್ತೆ ಅಂತ ಹಿಟ್ಟಾಯಿತು. ಸೊ ನಿಮ್ಗೆ ಹೇಳೋಣ ಅಂತ ವಿಷಯನ ಹೇಳ್ತಾ ಇದ್ದೀನಿ. ಓಕೆ, ಸೊ ಫೈನಲಿ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ತುಂಬ ದಿನ ಆದಮೇಲೆ ನಾನು ಮಾತಾಡಿದ್ದು ಅನಿಸುತ್ತೆ. ತುಂಬ ನಾರ್ಮಲ್ ವ್ಲಾಗ್ಸ್, ಫುಲ್ ಬಿಸಿ ವ್ಲಾಗ್ಸ್ ಬರ್ತಿತ್ತು. ಸೊ ನಾನು ಮಾತಾಡಿದ ವ್ಲಾಗು ತುಂಬ ದಿನ ಆಗಿತ್ತು. ಸೊ ಫೈನಲಿ ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನ್ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್. ಸೊ 1 million ಪ್ಲಾನಿಂಗ್ ನಡೀತಾ ಇದೆ ನೋಡಿ, ಸೆಲೆಬ್ರೇಷನ್. ನನಗೆ ಗೊತ್ತಿಲ್ಲದೆ ನಮ್ಮ ಬಾಯ್ ಬಿಟ್ಬಿಟ್ರು. ಬಾಯ್.